ಹಲೋ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರಕ್ಕೆ ಮುಂಚೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಪಿಸೋಡ್ನ ಪ್ರಾರಂಭದಲ್ಲಿ ಲಾಯರ್ ಸೌದಾಮಿನಿ ಅವರು ಹೇಳ್ತಿರ್ತಾರೆ, ನನ್ನ ಕ್ಲೈಂಟ್ ನಿರಪರಾಧಿ, ಅವರನ್ನು ಈ ಕೇಸಿಂದ ಖುಲಾಸೆ ಮಾಡಬೇಕು, ಅವ್ರ ವಿರುದ್ಧ ಯಾವುದೇ ಆಧಾರ ಇಲ್ಲ ಅಂತ ಹೇಳ್ಬಿಟ್ಟು ಜಡ್ಜ್ ಹತ್ರ ತನ್ನ ವಾದನ ಮಂಡಿಸ್ತಿರ್ತಾರೆ. ಅಷ್ಟರಲ್ಲಿ ವೈಷ್ಣವ್ ನಿಲ್ಲಿಸಿ ಅಂತ ಕೂಕೊಳ್ತಾನೆ. ಎಲ್ಲರೂ ಅವನ ಕಡೆನೇ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಅವನ ಹಣೆಯಲ್ಲಿ ಗಾಯ ಆಗಿರುತ್ತೆ. ಲಕ್ಷ್ಮಿ ಹೋಗ್ಬಿಟ್ಟು ಆ ಗಾಯ ಏನಾಗಿದೆ ಅಂತ ನೋಡ್ತಿರ್ತಾರೆ. ವೈಷ್ಣವ್ ಹೋಗ್ಬಿಟ್ಟು ಕಾವೇರಿ ಮುಂದೆ ನಿಂತ್ಕೋತಾನೆ. ಅವನ ಹಣೆಲಾಗಿರೋ ಗಾಯ ನೋಡ್ಬಿಟ್ಟು, ಪುಟ್ಟ ಏನೋಯ್ತೋ ಇದು, ಯಾರಾದರೂ ಬ್ಯಾಂಡೇಜ್ ತನ್ನಿ, ಯುವರಾನರ್ ಪ್ಲೀಸ್ ಇವನಿಗೆ ಬ್ಯಾಂಡೇಜ್ ಕೊಡಿ ಅಂತ ಕಾವೇರಿ ಅವನನ್ನು ಮುಟ್ಟಕ್ಕೆ ಬರ್ತಾಳೆ. ಆವಾಗ ಸಿಟ್ಟಿಂದ ಅವನು, ಮುಟ್ಬೇಡ ನನ್ನ ನೀನು ಅಂತ ಹೇಳ್ಬಿಟ್ಟು ಕೋಪದಿಂದ ಅವಳಿಗೆ ಬೈಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೀನು ತಾಯಿನ, ನೀನು ರಾಕ್ಷಸಿ, ನೀನು ಕೊಲೆಗಾತಿ, ನಿನ್ನನ್ನು ಅಮ್ಮ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅಸಹ್ಯ ಆಗ್ತಿದೆ, ನೀನು ನಿಜವಾಗ್ಲೂ ತಾಯಿನ ಅಂತೆಲ್ಲ ಬೈತಾ ಇರ್ತಾಳೆ. ಪುಟ್ಟ ಅಂತ ಅಂದಾಗ, ಕರಿಬೇಡ ನೀನು, ನನಗೆ ಮೈಯೆಲ್ಲ ಉರಿದಂಗಾಗುತ್ತೆ ಅಂತ ಹೇಳ್ತಿರ್ತಾನೆ. ಆಗ ಎಲ್ರಿಗೂ ಸರ್ಪ್ರೈಸ್ ಆಗ್ತಿರುತ್ತೆ, ಏನಿದು ವೈಷ್ಣವ್ ಹಿಂಗೆ ಕಾವೇರಿಗೆ ಬೈತಿದ್ದಾನೆ ಅಂತ ಹೇಳ್ಬಿಟ್ಟು. ಕೃಷ್ಣಕಾಂತ್ ಮತ್ತು ಕಾವೇರಿ ಅವ್ರ ಅಮ್ಮ ಎಲ್ಲ, ಏನಿದು ವೈಷ್ಣವ್, ಏನಾಗಿದೆ ನಿಮಗೆ, ಅವ್ರು ನಿನ್ನ ತಾಯಿ ಕಣೋ, ಎತ್ತ ತಾಯಿಗೆ ಯಾರಾದರೂ ಹಿಂಗೆ ಅಂತಾರ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ವೈಷ್ಣವ್, ಇವಳು ತಾಯಿ ಎಲ್ಲ, ತಾಯಿಯೊಳಗೆ ಒಂದು ದೊಡ್ಡ ರಾಕ್ಷಸ ಇದ್ದಾಳೆ ಅವಳು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ. ಬಾಯಲ್ಲಿ ಪ್ರೀತಿ ಸುರಿಸ್ತೀಯ, ಮಾಡೋದೆಲ್ಲ ಮನೆ ಹಾಳು ಕೆಲಸನೇ, ಕೊಲೆಗಾತಿ ನೀನು, ಕೊಲೆಗಾತಿ ಅಂತ ಹೇಳ್ತಾನೆ. ಈ ಕಡೆ ಕಾರುಣ್ಯ ಕೀರ್ತಿಗೆ, ಸದ್ಯ ಕೊನೆಗೂ ವೈಷ್ಣವ್ಗೆ ಎಲ್ಲ ಸತ್ಯ ಗೊತ್ತಾಯ್ತಲ್ಲ ಪುಟ್ಟ, ನೀನು ಇಷ್ಟು ದಿನ ಪಟ್ಟಿದ್ದು ಕಷ್ಟ ಎಲ್ಲ ಸಾರ್ಥಕ ಆಯಿತು ಅಂತ ಹೇಳ್ತಾಳೆ. ಕೀರ್ತಿ, ಏನು ಸಾರ್ಥಕ ಆಯಿತು ಮಾಮ್ ಅಂತಾಳೆ. ಏನಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂರ್ತಾಳೆ. ಕಾವೇರಿ ಮತ್ತೆ ಡ್ರಾಮಾ ಮಾಡ್ತಿರ್ತಾರೆ. ಪುಟ್ಟ, ನಾನು ನಿನ್ನ ಅಮ್ಮ ಕಣೋ, ನಾನು ಕೊಲೆಗಾತಿನ, ನನ್ನ ಮೇಲೆ ನೀನು ಅನುಮಾನ ಪಡ್ತಿದೀಯಾ, ಹಿಂಗೆಲ್ಲ ಮಾಡ್ಬಿಡೋ ಕಣೋ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲೇ ಇದ್ದ ಬೆಟ್ಟದ ಮಹಾದೇವಯ್ಯನವರು, ಹುಗೆ ಮಾದಪ್ಪ ಹುಗೆ, ನಾನು ಹೇಳಿದ್ದು ಇದೇ ಕೊಲೆಗಾತಿ, ಹುಗೆ ಮಾದಪ್ಪ ಹುಗೆ ಅಂತ ಅಂತಿರ್ತಾರೆ. ಆವಾಗ ಕೋರ್ಟಲ್ಲಿ ಜಡ್ಜು, ಸೈಲೆಂಟ್ ಅಂತ ಹೇಳ್ಬಿಟ್ಟು, ವೈಷ್ಣವ್ ನೀವೇನೇ ಹೇಳಂಗಿದ್ರು ಕಟ್ಕಟಲ್ಲಿ ಬಂದು ನಿಂತ್ಕೊಂಡು ಹೇಳಿ ಅಂತ ಹೇಳ್ತಾರೆ. ವೈಷ್ಣವ್ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಕಾವೇರಿನ ಸಿಟ್ಟಿಂದ ನೋಡ್ತಿರ್ತಾರೆ. ಕಾವೇರಿ ತುಂಬ ಬೇಜಾರಾಗ್ಬಿಟ್ಟು ಮನಸ್ಸಲ್ಲೇ, ಕಾವೇರಿ, ಇಲ್ಲೇ ನನ್ನ ಎದೆ ಹೊಡೆದು ಇಲ್ಲೇ ನನ್ನ ಪ್ರಾಣ ಹೋಗಬಾರ್ದಾ, ಮಗನಿಂದ ನಾನು ಅಸಹ್ಯ ಅಂತ ಹೇಳಿಸ್ಕೊಂಡು ನಾನು ಇನ್ನೂ ಇರಬೇಕಾ, ಇಷ್ಟು ದಿನ ನಾನು ಏನಾಗಬಾರ್ದು ಅಂದ್ಕೊಂಡೆ, ಅದೇ ಆಯಿತು ಅಂತ. ವೈಷ್ಣವ್ ಕೂಡ ಮನಸ್ಸಲ್ಲಿ, ಅಮ್ಮ ನಾಟಕ ಮಾಡಬೇಡ, ಇಟ್ ಜಸ್ಟ್ ಟಂಗಿತ್ತೀವ ಡ್ರಾಮಾ ಅಂತ ಹೇಳ್ಬಿಟ್ಟು ಹೇಳ್ಕೊತಿರ್ತಾನೆ. ಆವಾಗ ಜಡ್ಜು, ಈಗ ಹೇಳಿ ಏನಾಯಿತು ಅಂತ ಹೇಳ್ತಾರೆ. ವೈಷ್ಣವ್ ಹೇಳ್ತಾನೆ, ಮಹಾಲಕ್ಷ್ಮಿ ಮಾಡ್ತಿರೋ ಅಷ್ಟು ಆರೋಪ ನಿಜ ಯುವರ್ ಆನರ್, ನಮ್ಮ ಮಹಾಲಕ್ಷ್ಮಿನ ಕೊಲ್ಲೋದಿಕ್ಕೆ ಪ್ಲ್ಯಾನ್ ಮಾಡಿದ್ದು ಇದೇ ನಮ್ಮಮ್ಮ, ಅವ್ರಿಗೇನು ಆಗದ ಇದ್ರೂ ಕೂಡ ರಿಟ್ರೀಟ್ ಸೆಂಟರ್ಗೆ ಸೇರೋ ಹಾಗೆ ಮಾಡಿದ್ದು ಇದೇ ನಮ್ಮಮ್ಮ, ಅವ್ರನ್ನ ಅಲ್ಲಿ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ಕೊಲ್ಲೋದಕ್ಕೆ ಪ್ಲ್ಯಾನ್ ಮಾಡಿದ್ದು ಇದೇ ನಮ್ಮಮ್ಮ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾನೆ. ಅಷ್ಟರಲ್ಲಿ ಲಾಯರ್ ಸೌದಾಮಿನಿ ಅವ್ರು ಎದ್ಬಿಟ್ಟು, ಇಷ್ಟೊತ್ತು ಲಕ್ಷ್ಮಿ ಹೇಳಿದಂಥ ಆರೋಪನೇ ವೈಷ್ಣವ್ ಸ್ವಲ್ಪ ಅಗ್ರೆಸಿವ್ ಆಗಿ ಹೇಳ್ತಿದ್ದಾನೆ ಅಷ್ಟೇ, ಇವರು ಮಾಡ್ತಿರೋಂಥ ಆರೋಪಕ್ಕೆ ಯಾವುದೇ ಸಾಕ್ಷಿ ಆಧಾರ ಇಲ್ಲ ಯುವರ್ ಆನರ್ ಅಂತ ಹೇಳ್ತಾರೆ. ವೈಷ್ಣವ್, ಸಾಕ್ಷಿ ಇದೆ, ಸಾಕ್ಷಿನ ಕೇಳಿದ ಮೇಲೆ, ಅದು ಕಿವಿಯಾರೆ ಕೇಳಿದ ಮೇಲೆ ನಾನು ಈಗ ಹಿಂಗೆ ಹೇಳ್ತಿರೋದು, ಸಾಕ್ಷಿ ಇದೆ ಯುವರ್ ಆನರ್ ಅಂತ ಹೇಳ್ತಾರೆ. ಏನು ಸಾಕ್ಷಿ ಇದೆಯಪ್ಪ ಅಂತ ಕೇಳಿದಾಗ ಗಿರಿಜಾನ ಕರೀತಾನೆ ವೈಷ್ಣವ್, ಗಿರಿಜಾ ಅವರೇ ಅಂತ ಹೇಳ್ಬಿಟ್ಟು. ಆವಾಗ ಗಿರಿಜಾ ಕೋರ್ಟಿಗೆ ತನ್ನ ಮಗುನೊಂದಿಗೆ ಎಂಟ್ರಿ ಆಗ್ತಾಳೆ. ಗಿರಿಜಾ ಕೋರ್ಟ್ ಒಳಗೆ ಬರ್ತಾ ಕಾವೇರಿನ ನೋಡ್ತಾ, ಕಾವೇರಿ ಹೇಳಿದ್ದನ್ನು ನೆನಪು ಮಾಡ್ಕೊತಿರ್ತಾಳೆ. ಇವತ್ತು ಲಕ್ಷ್ಮಿ ಇಲ್ಲಿ ಅಡ್ಮಿಟ್ ಆದರೆ ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಬರಬಾರ್ದು ಅವಳು ಅಂತ ದುಡ್ಡು ಕೊಟ್ಟಿದ್ದನ್ನು ನೆನಪು ಮಾಡ್ಕೊತಿರ್ತಾಳೆ. ಆಗ ವೈಷ್ಣವ್, ಯುವರ್ ಆನರ್, ನೀವು ಇಷ್ಟೊತ್ತು ಕೇಳ್ತಿದ್ದಂಥ ಸಾಕ್ಷಿ ಗಿರಿಜಾ ಅವ್ರನ್ನ ಮತ್ತೆ ಜೊತೆ ಇದ್ದರು, ಇವರು ಕೂಡ ಇವತ್ತು ಕೋರ್ಟಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅವ್ರ ಮೇಲೆ ಅಟ್ಯಾಕ್ ಮಾಡಿಸಿದ್ರು, ನಾನಿವತ್ತು ಅಲ್ಲಿ ಹೋಗಿದ್ದಕ್ಕೆ ಅವ್ರು ಕೋರ್ಟಿಗೆ ಬಂದಿದ್ದಾರೆ, ಇಲ್ಲ ಅಂದಿದ್ದರೆ ಇವತ್ತು ಕೂಡ ಸತ್ಯ ಮುಚ್ಚೋಗ್ತಿತ್ತು ಅಂತ ವೈಷ್ಣವ್ ಹೇಳ್ತಾನೆ. ಅಷ್ಟು ಹೇಳ್ದವನು ತಾನು ಅಲ್ಲಿಗೆ ಹೇಗೆ ಹೋದೆ ಅನ್ನೋದನ್ನು ನೆನಪು ಮಾಡ್ಕೋತಾನೆ. ಮಹಾಲಕ್ಷ್ಮಿ ತುಂಬ ಹೊತ್ತು ಹೊರಗಡೆ ಹೋಗಿ ಇನ್ನೂ ಬಂದಿಲ್ವಲ್ಲ ಅಂತ ನೋಡಿಕೊಂಡು ಒಳಗಡೆ ಅವಳು ಹುಡ್ಕೋದಿಕ್ಕೆ ಅಂತ ಬರ್ತಾನೆ. ಅಷ್ಟರಲ್ಲಿ ಫೋನ್ ತೆಗೆದು ಒಂದು ಫೋನ್ ಕಾಲ್ ಮಾಡಿದಾಗ ಸುಪ್ರೀತಂಗೆ ಕಾಲ್ ಮಾಡ್ತಾನೆ. ಸುಪ್ರೀತಾ, ತೆಗಿರೋ, ಬಾಗಿಲು ತೆಗಿರೋ, ಯಾರದು ಬಾಗಿಲು ಹಾಕ್ಕೊಂಡಿರೋದು, ಬಾಗಿಲು ತೆಗಿತಿರೋ ಇಲ್ವೋ ಅಂತೇಳ್ಬಿಟ್ಟು ಜೋರಾಗಿ ಕಿರ್ಚಾಡ್ತಿರೋದು ಅವನಿಗೆ ಕೇಳಿಸುತ್ತೆ. ಆವಾಗ ತಕ್ಷಣ ಅವನು ಅಲ್ಲಿಂದ ಬಾಗಿಲು ತೆಗಿರೋ ಅಂತ ಅಂದರೆ ಅತ್ತೆ ಯಾವುದೋ ಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ತಕ್ಷಣ ಅವನು ಹೊರಟು ಮನೆಗೆ ಬರ್ತಾನೆ. ಮನೆಗೆ ಬಂದು ಬಾಗಿಲೆಲ್ಲ ತಟ್ಟಿ ನೋಡ್ತಿರ್ತಾನೆ. ಅಲ್ಲಿ ಬಾಗಿಲಲ್ಲಿ ಮನೇಲಿ ಯಾರೂ ಇರೋದಿಲ್ಲ, ಲಾಕ್ ಮಾಡಿರೋದು ಗೊತ್ತಾಗುತ್ತೆ. ಅಷ್ಟರಲ್ಲಿ ಸೈಡಲ್ಲಿ ಗಿರಿಜಾ ಮತ್ತು ಅವಳ ಮಗುನ ರೌಡಿಗಳು ಎಳ್ಕೊಂಡು ಹೋಗ್ತಿರೋದು ಕಾಣಿಸ್ತಿರುತ್ತೆ. ಆಗ ಅವನು ಓಡೋಗ್ಬಿಟ್ಟು ಆ ಮಗು ಮತ್ತು ಗಿರಿಜಾನ ಬಿಡಿಸ್ಬಿಟ್ಟು ಆ ರೌಡಿಗಳ ಜೊತೆ ಫೈಟ್ ಮಾಡ್ತಾನೆ. ಆ ರೌಡಿಗಳು ಕೂಡ ಇವನಿಗೆ, ನಿನಗೂ ಅದಕ್ಕೂ ಸಂಬಂಧ ಇಲ್ಲ, ನೀನು ಇಲ್ಲಿಂದ ಹೋಗ್ತಾ ಇರಿ ಅಂತ ಹೇಳ್ತಾನೆ. ಆದರೂ ಬಿಡ್ತಿರೋ ಇಲ್ವೋ ಅಂತ ಹೇಳ್ಬಿಟ್ಟು ವೈಷ್ಣವ್ ಅವ್ರ ಜೊತೆ ಫೈಟ್ಗೆ ಇಳಿತಾನೆ. ಇಬ್ಬರು ಕೂಡ ಅವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ವೈಷ್ಣವ್ ಮೇಲೆ ಕೂಡ ಅಟ್ಯಾಕ್ ಮಾಡ್ತಾರೆ. ಇವನು ವೈಷ್ಣವ್ ಕೂಡ ಹೊಡಿತಾನೆ. ಆವಾಗ ಒಂದು ಸ್ವಲ್ಪ ಇವನ ತಲೆಗೂ ಕೂಡ ಬಿಡುತ್ತೆ, ವೈಷ್ಣವ್ ತಲೆಗೆ ಏಟಾಗುತ್ತೆ. ಅದೆಲ್ಲ ಆಗಿದ್ದನ್ನು ನೆನೆಸ್ಕೋತಾ ಇರ್ತಾನೆ. ಆಮೇಲೆ ವೈಷ್ಣವ್ ಏನು ಮಾಡ್ತಾನೆ, ಅವ್ರಿಗೆಲ್ಲ ಹೊಡೆದ್ಬಿಟ್ಟು ಗಿರಿಜನ ಕಾಪಾಡಿಕೊಂಡು ಕರ್ಕೊಂಡು ಬರ್ತಾನೆ. ಅತ್ತೆ ಎಲ್ಲಿ ಅಂತ ಕೇಳ್ತಾನೆ. ಅತ್ತೆ ಅಲ್ಲಿ ಮೇಲೆ ರೂಮಲ್ಲಿದ್ದಾರೆ, ಅವ್ರಿಗೆ ತಲೆಗೆ ತುಂಬ ಏಟಾಗಿದೆ ಅಂತ ಗಿರಿಜಾ ಹೇಳ್ತಾರೆ.
ಆವಾಗ ಲಾಯರ್ ಪಾರ್ಥಸಾರಥಿ ಅವರು ಎದ್ಬಿಟ್ಟು, ಇವರನ್ನ ಈ ಕೇಸ್ನಲ್ಲಿ ತುಂಬ ಮುಖ್ಯವಾದ ಸಾಕ್ಷಿಯಾದಂಥ ಗಿರಿಜಾ ಅವ್ರನ್ನ ಕೋರ್ಟಿಗೆ ಕಟಕಟಕ್ಕೆ ಕರೆಯೋದಕ್ಕೆ ನಾನು ನಿಮ್ಮಲ್ಲಿ ಅನುಮತಿ ಕೇಳ್ಕೊಳ್ತೀನಿ ಅಂತ ಹೇಳ್ತಾನೆ. ಪರ್ಮಿಷನ್ ಗ್ರಾಂಟೆಡ್ ಅಂತ ಜಡ್ಜ್ ಹೇಳಿದ ತಕ್ಷಣ ಗಿರಿಜಾ ವೆಂಕಟ್ ಅಂತ ಕೂಗ್ತಾರೆ. ಆವಾಗ ಗಿರಿಜಾ ಅವರು ಬಂದು ಕಟಕಟಲ್ಲಿ ನಿಂತ್ಕೋತಾರೆ. ನಾನು ಹೇಳೋದೆಲ್ಲ ಸತ್ಯ ಅಂತ ಆ್ಯಸ್ ಯೂಸ್ವಲ್ ಹೇಳ್ತಾರೆ. ಈ ಕಡೆ ಕಾವೇರಿ, ಬೇಡ ಗಿರಿಜಾ, ಹೇಳ್ಬೇಡ, ಸತ್ಯ ಹೇಳ್ಬೇಡ ಗಿರಿಜಾ, ನಾನು ನಿಂಗೆ ದುಡ್ಡು ಕೊಟ್ಟಿದ್ದೀನಿ, ನನ್ನ ದುಡ್ಡು ತಿಂದು ನನಗೆ ಮೋಸ ಮಾಡಬೇಡ ಅಂತ ಹೇಳ್ತಿರ್ತಾಳೆ. ಪಾರ್ಥಸಾರಥಿ ಕೇಳ್ತಾರೆ, ಇಲ್ಲಿ ನಿಂತಿರೋರು ನಿಮಗೆ ಗೊತ್ತಾ ಅಂತ ಕೇಳಿದಾಗ, ಗೊತ್ತು ಸರ್ ಅಂತ ಹೇಳ್ತಾರೆ. ಹೇಗೆ ಗೊತ್ತು ಅಂತ ಅಂದಾಗ, ನನ್ನ ಮಗಳನ್ನ ಸಾಕೋದಕ್ಕೆ ನಾನು ಕಷ್ಟಪಡ್ತಿರುವಾಗ ಕಾವೇರಿ ಮೇಡಮ್ ಅವರೇ ನಿನಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ರಿಟ್ರೀಟ್ ಸೆಂಟ್ರಲ್ಲಿ ಕೆಲಸ ಕೊಡಿಸಿದ್ರು. ಅದು ಕೈ ತುಂಬ ಸ್ಯಾಲ್ರಿ ಕೊಡಿಸ್ತೀನಿ, ನೀನು ನಾನು ಹೇಳಿದ ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಡೂಪ್ಲಿಕೇಟ್ ಸರ್ಟಿಫಿಕೇಟ್ನ ಕ್ರಿಯೇಟ್ ಮಾಡಿ ನನಗೆ ಕೆಲಸ ಕೊಡಿಸಿದ್ರು. ಇಲ್ಲಿ ಲಕ್ಷ್ಮಿ ಅನ್ನೋರೊಬ್ಬರು ಅಡ್ಮಿಟ್ ಆಗ್ತಾರೆ, ಅವರನ್ನು ಹೇಗಾದರೂ ಮಾಡಿ ಸಾಯಿಸಬೇಕು ಅಂತ ಹೇಳಿದರು. ನಾನು ಬೇರೆ ದಾರಿ ಇಲ್ಲದೆ ಒಪ್ಕೊಂಡ್ಬಿಟ್ಟೆ. ಲಕ್ಷ್ಮಿ ಅವರನ್ನು ಶಾಕ್ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋದಾಗ ನಾನು ಅವ್ರ ಹತ್ರ ಸಿಕ್ಕಾಕೊಂಡ್ಬಿಟ್ಟೆ. ಸಪೋಸ್ ಏನಾದರೂ ನೀನು ಸಿಕ್ಕಾಕೊಂಡ್ರೆ ನಾನು ನಿನಗೆ ಗೊತ್ತೇ ಇಲ್ಲ ಅನ್ನೋ ಥರ ಇರಬೇಕು ಅಂತ ಹೇಳಿದರು. ಇಲ್ಲ ಅಂದರೆ ನೀನು ಸರ್ಟಿಫಿಕೇಟ್ ಫೇಕ್ ಅಂತ ಬಯಲು ಮಾಡ್ತೀನಿ ಅಂತ ಹೇಳಿದ್ದು. ದುಡ್ಡಿಗೋಸ್ಕರ ಮಣ್ತಿನ ಕೆಲಸ ಮಾಡಿಬಿಟ್ಟೆ ಸರ್ ಅಂತ ಒಪ್ಕೊಳ್ತಾಳೆ. ಅಷ್ಟರಲ್ಲಿ ಕಾವೇರಿ, ಇಲ್ಲ ಇವಳು ಸುಳ್ಳು ಹೇಳ್ತಿದ್ದಾಳೆ, ಲಕ್ಷ್ಮಿನ ನೋಡ್ಕೊಳ್ಳೋದಿಕ್ಕೆ ಅಂತ ದುಡ್ಡು ಕೊಡು ಅಂತ ಪೀಡಿಸ್ತಾ ಇದ್ದ, ಈಗಲೂ ದುಡ್ಡಿಗೋಸ್ಕರನೇ ಬಂದಿರ್ತಾಳೆ ಯುವರ್ ಆನರ್, ಇವಳನ್ನು ನಂಬೇಡಿ ಯುವರ್ ಆನರ್, ಇವಳನ್ನು ನಂಬೇಡಿ ಅಂತ ಹೇಳ್ತಾಳೆ. ಇಲ್ಲ ಸರ್, ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ಯಾರನ್ನು ಸಾಯಿಸೋದಕ್ಕೆ ಅಂತ ಹೋಗಿದ್ನೋ ಅವರೇ ನನ್ನ ಮಗಳನ್ನ ಕಾಪಾಡಿದ್ದಾರೆ. ಅವ್ರ ಋಣ ನನ್ನ ಮೇಲಿದೆ. ನಾನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಲಕ್ಷ್ಮಿನ ಸಾಯಿಸೋದಕ್ಕೆ ಹೇಳಿದ್ದು ಈ ಕಾವೇರಿ ಮೇಡಮ್ಮೆ. ಅದಕ್ಕೆ ಸಾಕ್ಷಿಯಾಗಿ ನನ್ನ ಮೊಬೈಲಲ್ಲಿ ಇವ್ರು ಮಾತಾಡಿರೋದೆಲ್ಲ ರೆಕಾರ್ಡ್ ಆಗಿದೆ ಅಂತ ಹೇಳ್ತಾಳೆ. ಆವಾಗ ಲಾಯರ್ ಸಾರಥಿ, ನಿಮ್ಮ ಮೊಬೈಲ್ ಎಲ್ಲಿ ಅಂತ ಹೇಳ್ತಾಳೆ. ವೈಷ್ಣವ್ ಹತ್ರ ಇದ್ದಂಥ ಮೊಬೈಲ್ನ ತೊಗೊಂಡ್ಬಿಟ್ಟು ಜಡ್ಜ್ ಹತ್ರ ಕೊಡ್ತಾರೆ. ಜಡ್ಜ್ ಅದನ್ನು ಪ್ಲೇ ಮಾಡಿದಾಗ, ನೋಡು ಗಿರಿಜಾ, ನೀನು ಇವಾಗಲೇ ಲಕ್ಷ್ಮಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡು ಅಂತ ಹೇಳ್ತಾಳೆ. ಆಮೇಲೆ ಕರೆಕ್ಟಾಗಿ ನೀನು ಆ್ಯಕ್ಟ್ ಮಾಡಿದೀಯಾ, ನಿನ್ಗೆ ಎಷ್ಟು ಸೇರಬೇಕೋ ಆ ದುಡ್ಡು ಬಂದು ನಿನ್ಗೆ ಸೇರುತ್ತೆ, ದುಡ್ಡು ಅಂತ ಸಾಯ್ಬೇಡ, ನೀನು ಸ್ವಲ್ಪ ದಿನ ಯಾರ ಕಣ್ಣಿಗೂ ಕಾಣಿಸ್ತಿರೋಂಗೆ ದೂರ ಹೋಗ್ಬಿಡು ಅಂತ ಕಾವೇರಿ ಹೇಳ್ತಿರೋದು, ಈ ನೀನು ಮಾತಾಡ್ತಿರೋ ಫೋನ್ನ ಬಿಸಾಕ್ಬಿಡು ಅಂತ ಹೇಳ್ಬಿಟ್ಟು ಹೇಳಿದ್ದು ಎಲ್ಲ ರೆಕಾರ್ಡ್ ಆಗಿರುತ್ತೆ. ಅದನ್ನು ಕೇಳಿಸ್ಕೊಂಡ ತಕ್ಷಣ ಕಾವೇರಿ, ಸುಳ್ಳು ಯುವರ್ ಆನರ್, ಇದೆಲ್ಲ ಸುಳ್ಳು, ಅವಳ ಮಾತು ನಂಬೇಡಿ, ಅದು ನನ್ನ ವಾಯ್ಸಲ್ಲ, ಇದೆಲ್ಲ ನನ್ನನ್ನು ಸಿಕ್ಕಾಕ್ಸೋಕ್ಕಿಂತ ಮಾಡ್ತಿರೋಂಥ ಹೊನ್ನಾರ ಅಂತ ಹೇಳ್ತಿರ್ತಾಳೆ. ಆಮೇಲೆ ಗಿರಿಜಾ ಹೇಳ್ತಾಳೆ, ನಾ ಅಲ್ಲಿಂದ ಹೋದ್ಮೇಲೆ ನನಗೆ ಪಾಪ ಪ್ರಜ್ಞೆ ಕಾಡೋದಕ್ಕೆ ಸ್ಟಾರ್ಟ್ ಆಯಿತು. ಆ ಶ್ರೀಮಂತರ ಮನೆ ಆಗಲಿ ಬಡವ್ರ ಮನೆ ಆಗಲಿ ಸೊಸೆಂದಿರ ಮೇಲೆ ಮಚ್ಚು ಅತ್ತೆಂದಿರು ಕಾಡು ಮೃಗಗಳಿಗಿಂತ ಕಡೆ ಸರ್. ನಾನು ಕೂಡ ಒಬ್ಬ ಸೊಸೆಯಾಗಿ ಬಂದವಳು. ನನ್ನ ಅತ್ತೆ ನನಗೆ ಕೊಟ್ಟಿದ್ದ ಕಾಟ ಎಲ್ಲ ನೆನಪಾಯಿತು. ಒಬ್ಬ ಸೊಸೆಯಾಗಿ ಬರೋವಂಥ ಹೆಣ್ಮಗಳು ತನ್ನ ಅಪ್ಪ ಅಮ್ಮನ್ನೆಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟು ಗಂಡ ಅತ್ತೆ ಮಾವ ಅಂತ ಅಂದ್ಕೊಂಡಿರ್ತಾಳೆ. ಬಟ್ ಅತ್ತೆಂದಿರೇ ಹಿಂಗೆ ಮಾಡಿದರೆ ನಾವು ಎಲ್ಲಿಗೆ ಹೋಗಬೇಕು ಸರ್? ಇವತ್ತು ನೀವು ಕೊಡೋ ತೀರ್ಪು ಇಂಥ ಅತ್ತೆಂದಿರಿಗೆಲ್ಲ ಒಂದು ಪಾಠ ಆಗಬೇಕು ಸರ್, ದಯವಿಟ್ಟು ಅಂತ ತೀರ್ಪು ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾಳೆ. ಅಷ್ಟರಲ್ಲಿ ತಲೆಗೆ ಏಟಾದಂಥ ಸುಪ್ರಿಯಾ ಕೋರ್ಟಲ್ಲಿ ಎಂಟ್ರಿ ಆಗ್ತಾಳೆ. ಲಕ್ಷ್ಮಿ ಹೋಗ್ಬಿಟ್ಟು ಅವಳನ್ನು ರಿಸೀವ್ ಮಾಡ್ತಾಳೆ. ಎಲ್ಲರೂ ಸುಪ್ರಿಯಾನ ನೋಡಿ ಶಾಕ್ ಆಗ್ತಾರೆ. ಈ ರೀತಿ ಮಾಡಿದ ಕಾವೇರಿ ಅಂತ ಹೇಳ್ಬಿಟ್ಟು ಇನ್ನೂ ಸಿಟ್ಟು ಮಾಡ್ಕೋತಾ ಇರ್ತಾರೆ. ಗಿರಿಜಾ, ಇವತ್ತು ಲಕ್ಷ್ಮಿಗೆ ಆಗಿದಂಥ ಅನ್ಯಾಯ ಮತ್ತೆ ಯಾರಿಗೂ ಆಗಬಾರ್ದು ಸರ್ ಅಂತ ಹೇಳ್ತಾಳೆ. ಕಾವೇರಿಗೆ ಅವಾಗ ತುಂಬ ಸಿಟ್ಟು ಬರ್ತಿರುತ್ತೆ. ನಾನೇ ಸಾಕಿದ ಗಿಳಿ, ನನ್ನ ಎಂಜಲು ಕಾಸನ್ನ ಆಯ್ಕೋತಿದ್ದವಳು ಇವತ್ತು ನನ್ನೆದ್ರಿಗೆ ನಿಂತು ಲೆಕ್ಚರ್ ಕೊಡ್ತಿದ್ದಾಳೆ. ನನ್ನನ್ನು ಕಾಪಾಡೋರು ಯಾರೀಗ ಅಂತ ಸುತ್ತ ಒಂದ್ಸಲ ನೋಡ್ತಾಳೆ. ಹಂಗಾದ್ರೆ ನನ್ನನ್ನು ಯಾರೂ ಕಾಪಾಡೋದಿಲ್ವಾ? ನನ್ನ ಕತೆ ಮುಗೀತಾ? ಕಾವೇರಿ ಕಶ್ಯಪ್ ಇಷ್ಟು ವರ್ಷ ಕಟ್ಟಿದ ಸಾಮ್ರಾಜ್ಯ ಎಲ್ಲ ಕುಸಿದೋಯ್ತಾ? ಇಲ್ಲ ಹಂಗಾಗಬಾರ್ದು ಅಂದ್ಕೊಂಡು ಜೋರಾಗಿ, ಇಲ್ಲ ಯುವರ್ ಆನರ್, ನಾನೇನು ಮಾಡಿಲ್ಲ ಯುವರ್ ಆನರ್, ಇವರೆಲ್ಲ ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ, ನನ್ನನ್ನು ಜೈಲಿಗೆ ಕಳಿಸ್ಲೇಬೇಕು ಅಂತ ಹುನ್ನಾರ ಮಾಡ್ತಿದ್ದಾರೆ, ನಾನು ಇದನ್ನು ಒಪ್ಕೊಳ್ಳಲ್ಲ ಯುವರ್ ಆನರ್ ಅಂತ ಹೇಳ್ಬಿಟ್ಟು ಗಿರಿಜಾ ಕಡೆ ತಿರುಗಿಬಿಟ್ಟು, ಏನೇ ಅನ್ಯಾಯ ಮಾಡಿದ್ದೆ ನಿನಗೆ? ಕೇಳಿದಾಗೆಲ್ಲ ಕಂತೆ ದುಡ್ಡು ಕೊಟ್ಟಿದ್ದೀನಿ ನಿನಗೆ, ನನ್ನ ಅನ್ನ ತಿಂದು ನನಗೆ ಮೋಸ ಮಾಡ್ತೀಯಾ? ಉದ್ಧಾರ ಆಗಲ್ಲ ನೀನು ನಾಶ ಆಗೋಗ್ತೀಯ, ನಿಯತ್ತಿಲ್ಲ ನಿನಗೆ ಅಂತ ಬೈತಿರ್ತಾಳೆ. ಜಡ್ಜ್ ಹೋಗಿ ಕರ್ಕೊಂಡೋಗಿ ಕಟಕಟೆಗೆ ಅಂತ ಹೇಳ್ತಾರೆ. ಪುಟ್ಟ ನಾನು ಏನು ಮಾಡಿಲ್ಲ ಕಣೋ, ನಿನ್ನ ಕಣ್ಣಲ್ಲಿ ನಾನು ಅಪರಾಧಿ ಅಂತ ಅನ್ನಿಸ್ಕೊಂಡಿರೋದಕ್ಕಿಂತ ಸಾಯೋದೇ ಮೇಲು ಅಂತ ಅಂತಿರ್ತಾಳೆ. ಆವಾಗ ಜಡ್ಜ್ ಜೋರಾಗಿ, ಕಾವೇರಿ ಅವರೇ, ಇದು ಕೋರ್ಟು, ಇಲ್ಲಿ ಸುಮ್ಮನಿರಬೇಕು, ಏನೇನೋ ಮಾತಾಡ್ತಿರ್ಬೋದು, ಕೀಪ್ ಸೈಲೆಂಟ್ ಅಂತ ಹೇಳ್ತಾರೆ. ಆವಾಗ ಸುಮ್ಮನಾಗ್ತಾಳೆ. ಆವಾಗ ಜಡ್ಜು ಆ ಪೇಪರ್ಸ್ ಕೊಡಿ ಅಂತ ಇಸ್ಕೊಂಡು ಏನೋ ಚೆಕ್ ಮಾಡ್ತಿರ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗಿದೆ. ನಾಡಿನ ಮತ್ತೊಂದು ಎಪಿಸೋಡ್ ಜೊತೆ ಮತ್ತೆ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ. Thank you once again. Have a nice day.